ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಸಂಪುಟ ವಿಸ್ತರಣೆ ಯಾವಾಗ, ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಿದ್ದೆ ಬಂತು. ಕಾರಣಾಂತರಗಳಿಂದ ಮತ್ತೆ ಮುಂದಕ್ಕೆ ಹಾಕ್ತಾನೆ ಬಂದಿದ್ರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಬಟ್ ಇವತ್ತು ಯಾವುದೇ ವಿಘ್ನ ಎದುರಾಗದೆ ಸಾಯಂಕಾಲದ ಹೊತ್ತಿಗೆ ಪಟ್ಟಿ ಫೈನಲ್ ಮಾಡ್ಕೊಂಡು ಬರಬೇಕು ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ದೆಹಲಿಯಲ್ಲೇ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರೇ ಮೇಲುಗೈ ಸಾಧಿಸಿರೋದ್ರಿಂದ ಎರಡನೇ ಪಟ್ಟಿಯಲ್ಲಿ ತಮ್ಮ ಬೆಂಬಲಿಗರಿಗೆ ಅವಕಾಶ ಕಲ್ಪಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎರಡು ಬಣಗಳ ನಡುವೆ ಸಚಿವ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೀತಾ ಇದ್ದು, ಹೈಕಮಾಂಡ್ ಮುಂದೆ ತಮ್ಮ ಆಪ್ತರ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಲಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ತೀವ್ರ ಲಾಭಿ ಮಾಡುತ್ತಿದ್ದಾರೆ. ಅಂತಿಮ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಇದೆ. ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಯಾರಿಗೆ ನಿರಾಸೆ ಎದುರಾಗಬಹುದು ಎಲ್ಲವೂ ಕೂಡ ಇವತ್ತೇ ಡಿಸೈಡ್ ಆಗಿ ಹೋಗುತ್ತೆ. ಸಚಿವಾಕಾಂಕ್ಷಿಗಳಿಗೆ ಡಿಸೈಡಿಂಗ್ ಡೇ. ಇಷ್ಟು ದಿನಗಳಿಂದ ಕಾಯ್ತಾ ಇದ್ರಲ್ಲ ಸಚಿವ ಸ್ಥಾನಕ್ಕಾಗಿ. ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ, ಯಾರ್ಯಾರ ಲಕ್ಕು ಹೆಂಗಿದೆ ಎಲ್ಲವನ್ನ ಕೂಡ ಇವತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮುಖ್ಯಮಂತ್ರಿಗಳು ತೆಗೆದುಕೊಂಡು ಹೋಗಿರುವ ಲಿಸ್ಟ್ ಅನ್ನ ಓಕೆ ಮಾಡ್ತಾರಾ, ಅಥವಾ ಸರ್ವೆ ಮಾಡಿಸಿ ರಾಹುಲ್ ಗಾಂಧಿ ಅವರು ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರಂತಲ್ಲ, ಅದರಲ್ಲೇನಾದ್ರೂ ಚೇಂಜಸ್ ಆಗಿ ಹೋಗುತ್ತಾ, ಇದು ಪ್ರಶ್ನೆ. ಎನಿವೆ, ಎರಡನೇ ಬಾರಿ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ, ಹೊಸಬರಿಗೆ ಆದ್ಯತೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ತಾಕೀತು ಮಾಡಿರೋದ್ರಿಂದ ಒಂದು ಫಾರ್ಮುಲಾ ಅನ್ವಯಿಸಿದ್ದಾರೆ. 60, 40, 70, 30 ಅನ್ನೋ ರೀತಿಯಲ್ಲಿ, ಅಂದ್ರೆ ಎಷ್ಟು ಜನಕ್ಕೆ ಹಳಬರಿಗೆ ಕೊಡಬಹುದು, ಎಷ್ಟು ಜನಕ್ಕೆ ಹೊಸಬರಿಗೆ ನಾವು ಆದ್ಯತೆ ಕೊಡಬಹುದು ಅಂತ. ಸೊ ಅದೆಲ್ಲವನ್ನ ಕೂಡ ಅಳೆದು ತೂಗಿ ಜಾತಿವಾರು, ಸಮುದಾಯವಾರು, ಜಿಲ್ಲಾವಾರು ಎಲ್ಲವನ್ನ ಕೂಡ ಲೆಕ್ಕಾಚಾರ ಹಾಕಿಕೊಂಡು ಪಟ್ಟಿ ಫೈನಲ್ ಮಾಡಿಕೊಂಡು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವತ್ತು ವರಿಷ್ಠರನ್ನ ಭೇಟಿ ಹಾಕಿ ಸಾಯಂಕಾಲದ ಹೊತ್ತಿಗೆ ಪಟ್ಟಿ ಫೈನಲ್ ಆದ್ರೆ ಇವತ್ತೇ ಆ ಲಿಸ್ಟ್ ಔಟ್ ಆಗೋ ಸಾಧ್ಯತೆ ಇರುತ್ತೆ. ರಾಜ್ಯಪಾಲರು ಇಫ್ ಸಪೋಸ್ ನಾಳೆ ಇದ್ದಿದ್ರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ನಾಳೆನೇ ನಿಗದಿಯಾಗಬೇಕಾಗಿತ್ತು. ಆದರೆ ರಾಜ್ಯಪಾಲರು ಕಾರಣಾಂತರಗಳಿಂದ ರಾಜ್ಯದಲ್ಲಿ ಇಲ್ಲದೆ ಇರೋ ಕಾರಣ ಶುಕ್ರವಾರಕ್ಕೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.